ಇವತ್ತು ನಾವು ಹೋಗ್ತಿದೀವಿ ಮೈಸೂರ್ ಹತ್ರ ಇರೋ ಫೇಮಸ್ ಟೆಂಪಲ್ಸ್ ಟ್ರಿಪ್ಪಿಗೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ವೆದರ್ ಅಂತ ಅಂದ್ಬಿಟ್ಟು ನಾವು ಟಿಫನ್ ಸಹ ಮಾಡ್ಕೊಂಡ್ವಿ. ಫೈನಲಿ ನಾವು ರೀಚ್ ಆಗಿದೀವಿ ನಿಮಿಷಾಂಬ ಟೆಂಪಲ್ಗೆ. ಈಗ ಅಲ್ಲೇ ಸ್ವಲ್ಪ ಆಟ ಆಡ್ತಿದ್ವಿ ವಾಟರ್ ಅಲ್ಲಿ ತುಂಬಾನೇ. ಈಗ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದೀವಿ. ಮೂಲ ದೇವ್ರು ತುಂಬಾನೇ ಲಿಟ್ರಲಿ ರಿಲ್ಯಾಕ್ಸ್ ಆಯ್ತು. ಪಾಸಿಟಿವ್ ವೈಬ್ಸ್ ಅಂತೂ ಮ್ಯಾಂಗೋ ಅಂತೂ ತುಂಬಾನೇ ಚೆನ್ನಾಗಿತ್ತು. ಆ ಮ್ಯಾಂಗೋನ ತಿನ್ಕೊಂಡು ನಾವು ಅಂತಹ ಫುಲ್ ಎಕ್ಸೈಟಿಂಗ್ ಆಗಿತ್ತು. ಕುದುರೆ ಮೇಲೆ ಅಂದ್ರೆ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ಗೆ ಅದರಲ್ಲಿ ತುಂಬಾ ಫೇಮಸ್ ಹಿಸ್ಟಾರಿಕಲ್ ಟೆಂಪಲ್ ಅಂತಾನೆ ಹೇಳ್ಬೋದು. ಟೆಂಪಲ್ ಆರ್ಕಿಟೆಕ್ಚರ್ ನೋಡೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಪ್ಲೇಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಆ ಪಿಲ್ಲರ್ಸ್, ಆ ಸ್ಕಲ್ಪ್ಚರ್ಸ್, ಇದೇ ಮೂಲ ದೇವರು. ಇಲ್ಲಿ ಮೂಲ ದೇವರು ಇರೋದು ಶ್ರೀ ರಂಗನಾಥ ಸ್ವಾಮಿ. ಸಕ್ಕತ್ತಾಗಿತ್ತು. ನೋಡ್ತಿರ್ಬೋದು ನೋಡಿ, ಇದು ರಂಗನಾಥ ಸ್ವಾಮಿ ಅವರ ಪಾದ. ದೇವಸ್ಥಾನದ ಆಚೆಗಡೆ ಬಂದ್ವಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾಲಗಲ್ ಕುಮಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಿದೀವಿ ಮೈಸೂರ್ ಹತ್ರ ಇರೋ ಫೇಮಸ್ ಟೆಂಪಲ್ಸ್ ಟ್ರಿಪ್ಪಿಗೆ. ಫಸ್ಟ್ ನಾವು ಹೋಗೋದು ನಿಮಿಷಾಂಬ ಟೆಂಪಲ್ಗೆ, ನಂತರ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ಗೆ. ಸೊ ಕಂಪ್ಲೀಟ್ ವ್ಲಾಗ್ ನ ನೋಡಿ, ತುಂಬಾನೇ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಬೆಳಿಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ವೆದರ್ ಕೂಡ ಸೂಪರ್ ಆಗಿತ್ತು. ರೋಡ್ ಟ್ರಿಪ್ ಫುಲ್ ಎಂಜಾಯಬಲ್ ಆಗಿತ್ತು. ಅಂಡ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ವೆದರ್ ಅಂತ ಅಂದ್ಬಿಟ್ಟು. ಅಂಡ್ ಅಲ್ಲಿ ಹತ್ತರದಲ್ಲಿ ನಿಲ್ಸ್ಬಿಟ್ಟು ನಾವು ಟಿಫನ್ ಸಹ ಮಾಡ್ಕೊಂಡ್ವಿ. ಇಡ್ಲಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಎಲ್ಲರೂ ಟಿಫನ್ ಮಾಡ್ಕೊಂಡು ಫೈನಲಿ ನಾವು ಟೆಂಪಲ್ಗೆ ಹೋಗ್ತಿದೀವಿ. ನೋಡ್ತಾ ಇರ್ಬೋದು ಇದೇ ನಿಮಿಷಾಂಬಕ್ಕೆ ಹೋಗೋ ರೋಡ್ ತುಂಬಾನೇ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಅದೇ ಗೋಪುರ ಕಾಣಿಸ್ತಿದೆಯಲ್ಲ, ಅಲ್ಲಿ ಇರೋದು ಟೆಂಪಲ್ಲು. ಟೆಂಪಲ್ಲು ವೆದರು ತುಂಬಾ ಚೆನ್ನಾಗಿತ್ತು. ಅಂಡ್ ಫೈನಲಿ ನಾವು ರೀಚ್ ಆಗಿದೀವಿ ನಿಮಿಷಾಂಬ ಟೆಂಪಲ್ಗೆ. ಈ ಟೆಂಪಲ್ ತುಂಬಾ ಪವರ್ಫುಲ್ ಟೆಂಪಲ್ ಅಂತ ಹೇಳ್ತಾರೆ. ಇಲ್ಲಿ ಇರುವ ದೇವಿ ನಿಮಿಷಾಂಬ ಅಮ್ಮ. ನಿಮಿಷ ಅಂತ ಅಂದ್ರೆ 1 ನಿಮಿಷ ಅಂತ ಅರ್ಥ. ಭಕ್ತರು ಮನಸಾರೆ ಬೇಡ್ಕೊಂಡ್ರೆ ದೇವಿ ತುಂಬಾ ಬೇಗ ಕಷ್ಟಗಳನ್ನ ನಿವಾರಿಸ್ತಾಳೆ ಅನ್ನೋದು ನಂಬಿಕೆ ಇದೆ. ಅಂಡ್ ಟೆಂಪಲ್ ಅಟ್ಮಾಸ್ಫಿಯರ್ ತುಂಬಾ ಕಾಮ್ ಅಂಡ್ ಪೀಸ್ಫುಲ್ ಆಗಿತ್ತು. ಅಂಡ್ ಅಲ್ಲೇ ಟೆಂಪಲ್ ಹತ್ರನೇ ಫ್ಲೋಯಿಂಗ್ ಆಗೋದು ಬ್ಯೂಟಿಫುಲ್ ರಿವರ್ ಕಾವೇರಿ ಅಂತಾನೆ ಹೇಳ್ತಾರೆ. ಅಂಡ್ ನದಿ ಸೈಡು ತುಂಬಾನೇ ನೋಡೋದಕ್ಕೆ ಚೆನ್ನಾಗಿತ್ತು, ಆಸಮ್ ಆಗಿತ್ತು. ಅಂಡ್ ವೆದರು ತುಂಬಾ ಚೆನ್ನಾಗಿತ್ತು. ವಾಟರ್ ಸೌಂಡ್ ಫುಲ್ ಪೀಸ್ಫುಲ್ ಆಗಿತ್ತು. ಅಂಡ್ ನಾವು ಸ್ವಲ್ಪ ಟೈಮ್ ಅಲ್ಲೇ ಕೂತು ಎಂಜಾಯ್ ಮಾಡ್ತಿದ್ವಿ. ಅದಾದ್ಮೇಲೆ ರಿವರ್ ಸೈಡ್ ನಲ್ಲಿ ತುಂಬಾನೇ ಚೆನ್ನಾಗಿದ್ದು ಕಾರಣ ಅಲ್ಲೇ ಸ್ವಲ್ಪ ಆಟ ಆಡ್ತಿದ್ವಿ ವಾಟರ್ ಅಲ್ಲಿ. ತುಂಬಾನೇ ಫೀಲ್ ಕೊಡ್ತು. ಮೆಮೊರೀಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ನೀವು ಹೋಗೋದಾದ್ರೆ, ಫ್ರೆಂಡ್ಸ್ ಜೊತೆ ಹೋಗೋದಾದ್ರೆ ಡೆಫಿನೆಟ್ಲಿ ಸೂಪರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ವಾಟರ್ ತುಂಬಾ ಕ್ಲೀನ್ ಆಗಿ ಇತ್ತು. ಅಂಡ್ ಮಕ್ಕಳೆಲ್ಲ ಸಹ ಆಡ್ತಾ ಇದ್ರು. ಅವ್ರಿಗೂ ಖುಷಿ ಆಯ್ತು. ಅವ್ರಿಗೆ ಆಟ ಆಡುವಷ್ಟರಲ್ಲಿ ನಾವು ಅಲ್ಲೇ ಕುತ್ಕೊಂಡಿರೋಣ ಅಂತ ಅಂದ್ಬಿಟ್ಟು ನಾನು, ನಮ್ಮಣ್ಣ, ನಮ್ಮಮ್ಮ ಎಲ್ಲರೂ ಹೋಗಿ ಕಬ್ನಲ್ನ ಕುಡಿತಾ ಇದೀವಿ. ತುಂಬಾನೇ ಚೆನ್ನಾಗಿತ್ತು ಕಬ್ನಲ್ ಟೇಸ್ಟು. ಸೊ ಅವರು ಸಹ ಆಟ ಆಡ್ಕೊಂಡು ಬಂದು ವಾಟರ್ ಅಲ್ಲಿ ಬೇಲ್ಪುರಿ ತಿಂತಾ ಇದ್ದಾರೆ. ಅವರು ಕಬ್ನಲ್ ಬೇಡ ಅಂತ ಅಂದ್ರು, ಅದಕ್ಕೋಸ್ಕರ ಅವರು ಬೇಲ್ಪುರಿಯನ್ನ ತಿಂದು ಎಲ್ಲರೂ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಈಗ ದೇವರ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದೀವಿ. ತುಂಬಾನೇ ಚೆನ್ನಾಗಿತ್ತು ದರ್ಶನ ಅಂತ ಹೋಗೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿ ಕ್ಯೂ ನೋಡ್ತಿರ್ಬೋದು ನೀವು, ಸಂಡೆ ಆಗಿರೋದ್ರಿಂದ ಫುಲ್ ಜನ ಇದ್ದಾರೆ. ಸೊ ನಾವು ಸ್ಪೆಷಲ್ ದರ್ಶನಕ್ಕೆ ಅಂತ ಹೋಗ್ತಾ ಇದೀವಿ. ಅಲ್ಲಿ ಸ್ಪೆಷಲ್ ದರ್ಶನದ ಟಿಕೆಟ್ ತಗೊಂಡು ನಾವು ದೇವರ ದರ್ಶನ ಮಾಡೋದಕ್ಕೆ ಹೋದ್ವಿ. ದೇವರ ದರ್ಶನ ಮನಸ್ಸಿಗೆ ಒಂಥರ ಪಾಸಿಟಿವ್ ಫೀಲಿಂಗ್ ಬಂತು. ಟೆಂಪಲ್ ಒಳಗಡೆ ಬೆಲ್ ಸೌಂಡ್, ಡಿವೋಷನಲ್ ವೈಬ್ಸ್ ಅಂತೂ ಲಿಟ್ರಲಿ ಮೈಂಡ್ ರಿಲ್ಯಾಕ್ಸ್ ಆಯ್ತು. ನೋಡ್ತಾ ಇರ್ಬೋದು ನೀವು, ಇದೇ ನಿಮಿಷಾಂಬ ಮೂಲ ದೇವರು. ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಂಡ್ ತುಂಬಾನೇ ಸಕ್ಕದಾಗಿತ್ತು. ಅಲ್ಲಿ ಇರುವ ಜನರ ಪ್ರಕಾರ, ಅವ್ರು ಹೇಳೋ ಪ್ರಕಾರ ಈ ದೇವರು ತುಂಬಾನೇ ಜಾಗೃತ ದೇವಿ. ಸ್ಟೂಡೆಂಟ್ಸ್, ಫ್ಯಾಮಿಲಿ ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂಸ್ ಏನೇ ಇರ್ಲಿ ಜನ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ ಅಂತಾನೆ ಹೇಳ್ತಾರೆ. ಅಲ್ಲಿ ಭಕ್ತರು ಮನ್ಸಾರೆ ಬೇಡ್ಕೊಂಡ್ರೆ ಆ ದೇವಿ ತುಂಬಾ ಬೇಗ ಕಷ್ಟಗಳನ್ನ ನಿವಾರಿಸ್ತಾರೆ ಅಂತಾನೂ ನಂಬಿಕೆ ಇದೆ. ಅಂಡ್ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು. ಎಲ್ಲ ಹೇಳ್ತಾರಲ್ಲ, ಪೀಸ್ಫುಲ್ ಆಗಿತ್ತು, ಡಿವೋಷನಲ್ ವೈಬ್ಸ್ ಇತ್ತು ಟೆಂಪಲ್ ಒಳಗಡೆ. ಲಿಟ್ರಲಿ ರಿಲ್ಯಾಕ್ಸ್ ಆಯ್ತು. ಪಾಸಿಟಿವ್ ವೈಬ್ಸ್ ಅಂತೂ ಸಕ್ಕದಾಗಿತ್ತು. ಅಂಡ್ ಈ ನಿಮಿಷಾಂಬ ಟೆಂಪಲ್ ಅಲ್ಲಿ ತುಂಬಾ ದೇವರುಗಳಿದೆ ದೇವಸ್ಥಾನದ ಒಳಗಡೆ. ಸೊ ಗಣೇಶ ಆಗಿರ್ಬೋದು, ಆಂಜನೇಯ ಸ್ವಾಮಿ ಆಗಿರ್ಬೋದು, ಪ್ರತಿಯೊಂದು ದೇವರುಗಳು ಒಳಗಡೆನೆ ಇದೆ. ಸೊ ಅವ್ರನ್ನೆಲ್ಲ ದರ್ಶನ ಮಾಡ್ಕೊಂಡು ನಾವು ಅವ್ರಿಗೆ ಪ್ರದಕ್ಷಿಣೆಯನ್ನ ಹಾಕಿ ನಾವು ಆಚೆಗಡೆ ಬಂದ್ವಿ. ಆಚೆಗಡೆ ಆಸ್ ಯೂಶುವಲ್ ನೋಡ್ತಾ ಇರ್ಬೋದು ನೀವು, ಅಲ್ಲಿ ತುಂಬಾನೇ ಅಂಗಡಿಗಳಿತ್ತು. ಬಟ್ ನನ್ನ ಫೇವ್ರೆಟ್ ಮ್ಯಾಂಗೋ ಅಂತೂ ತುಂಬಾನೇ ಚೆನ್ನಾಗಿತ್ತು. ಆ ಮ್ಯಾಂಗೋನ ತಿನ್ಕೊಂಡು ನಾವು ಅಲ್ಲಿಂದ ಎಲ್ಲ ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡು, ಎಲ್ಲ ಪಿಕ್ಚರ್ಸ್ ಎಲ್ಲ ತಗೊಂಡು ನಾವು ಬಂದ್ವಿ. ಅಲ್ಲೇ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಆಚೆಗಡೆ ಬರ್ತಾ ಇದ್ವಿ. ನೀವು ನೋಡ್ತಾ ಇರ್ಬೋದು ಅಲ್ಲೇ
ಹಾರ್ಸ್ ರೈಡಿಂಗ್ ಕೂಡ ಇತ್ತು. ಫಸ್ಟ್ ಟೈಮ್ ನನಗೆ ಫುಲ್ ಭಯ ಆಯಿತು, ಬಟ್ ನಂತರ ಫುಲ್ ಎಕ್ಸೈಟಿಂಗ್ ಆಗಿತ್ತು. ಕುದುರೆ ಮೇಲೆ ಕುತ್ಕೊಂಡು ರೈಡ್ ಮಾಡೋದಕ್ಕೆ ರಾಯಲ್ ಫೀಲ್ ಬಂತು. ರಿವರ್ ಸೈಡ್ ವ್ಯೂ ಜೊತೆ ಹಾರ್ಸ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ರಿಯಲಿ ಮೆಮೊರೇಬಲ್ ಆಗಿತ್ತು. ಇಫ್ ಯು ವಿಸಿಟ್ ಇಯರ್ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಸ್ವಲ್ಪ ಫೋಟೋಸು ವಿಡಿಯೋಸು ಎಲ್ಲ ತಗೊಂಡು ನಂತರ ನಾವು ಹೊರಟಿದ್ದು ನೆಕ್ಸ್ಟ್ ಡೆಸ್ಟಿನೇಷನ್ಗೆ, ಅಂದ್ರೆ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ಗೆ. ಈ ಟೆಂಪಲ್ ಕರ್ನಾಟಕದಲ್ಲಿ ತುಂಬಾನೇ ಫೇಮಸ್ ಟೆಂಪಲ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು, ರೀಚ್ ಆಗಿದೀವಿ ಫೈನಲಿ. ತುಂಬಾನೇ ಚೆನ್ನಾಗಿತ್ತು, ವೈಬ್ ಫುಲ್ ಸಕ್ಕತ್ತಾಗಿತ್ತು. ನೋಡ್ತಾ ಇರ್ಬೋದು ಎಲ್ಲ ನಾವು ಹೋಗ್ತಾ ಇದೀವಿ. ಅಂಡ್ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಅಂದ್ರೆ ನಿಮಗೆ ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ. ಈ ಟೆಂಪಲ್ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಹಿಸ್ಟಾರಿಕಲ್ ಟೆಂಪಲ್ ಅಂತಾನೆ ಹೇಳ್ಬೋದು. ಇಲ್ಲಿ ವರ್ಷಿಪ್ ಮಾಡೋದು ಲಾರ್ಡ್ ರಂಗನಾಥ ಸ್ವಾಮಿ ಅಂತ. ಅಂದ್ರೆ ಪೊಸಿಷನ್ ಅಲ್ಲಿ ಇರುವಂತ ಲಾರ್ಡ್ ವಿಷ್ಣು. ಟೆಂಪಲ್ ಆರ್ಕಿಟೆಕ್ಚರ್ ನೋಡೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಏನ್ಷಿಯಂಟ್ ಕ್ರೇವಿಂಗ್ಸ್, ಪಿಲ್ಲರ್ಸ್, ಸ್ಕಲ್ಪ್ಚರ್ಸ್ ಇವೆಲ್ಲವೂ ತುಂಬಾ ಸೂಪರ್ ಅಮೇಝಿಂಗ್ ಆಗಿತ್ತು. ಈ ದೇವಸ್ಥಾನ ತುಂಬಾ ಹಳೆದು, ಗಂಗಾ ಡೆಸ್ಟಿನಿ ಟೈಮ್ನಲ್ಲಿ ನಿರ್ಮಾಣವಾಗಿದ್ದು, ನಂತರ ಅದಾದ್ಮೇಲೆ ಹೊಯ್ಸಳಾಸು ಮತ್ತೆ ವಿಜಯನಗರ ಕಿಂಗ್ಸ್ ಕೂಡ ಡೆವಲಪ್ ಮಾಡ್ತಾರೆ ಅಂತಾನೆ ಹೇಳ್ತಾರೆ. ಈ ಹಿಸ್ಟ್ರಿ ಲವರ್ಸ್ಗೆ ಈ ಪ್ಲೇಸು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಟೆಂಪಲ್ ಒಳಗಡೆ ಹೋಗ್ತಿದ್ದಂತೆ ಡಿವೋಷನಲ್ ಫೀಲ್ ಅದೇ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ತುಂಬಾನೇ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ನೋಡ್ತಾ ಇರ್ಬೋದು, ಸಂಡೇ ಆಗಿರೋದ್ರಿಂದ ಈ ಟೆಂಪಲ್ ಅಲ್ಲೂ ಸಹ ತುಂಬಾನೇ ಜನ ಇದ್ದಾರೆ, ಸಖತ್ತು ಜನ. ನೋಡ್ತಾ ಇರ್ಬೋದು, ಈ ಟೆಂಪಲ್ ಒಳಗಡೆ ಡಿವೋಷನಲ್ ಫೀಲ್ ಆಟೋಮೆಟಿಕ್ ಆಗಿ ಹೇಗ್ ಬರುತ್ತೋ ಹಂಗೆ ನಾವು ನೋಡ್ಬೋದು. ಲಾರ್ಡ್ ವಿಷ್ಣು ಸ್ನೇಕ್ ಆದ ಆದಿಶೇಷನ ಮೇಲೆ ಮಲಗಿರುವಂತ ರೂಪ ಇರುತ್ತೆ. ಆ ರೂಪನ ನೀವು ನೋಡ್ಬೋದು. ಮತ್ತೆ ಇದು ಸುತ್ತಮುತ್ತ ಕೂಡ ಓಲ್ಡ್ ಟ್ರೆಡಿಷನಲ್ ವೈಬ್ಸ್ ಕೊಡುತ್ತೆ. ತುಂಬಾನೇ ಚೆನ್ನಾಗಿತ್ತು. ಆ ಟೆಂಪಲ್ ಆರ್ಕಿಟೆಕ್ಚರ್ ನೋಡ್ಬೋದು ನೀವು, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಆ ಪಿಲ್ಲರ್ಸು, ಆ ಸ್ಕಲ್ಪ್ಚರ್ಸು ಎಷ್ಟೆಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಅನ್ಸುತ್ತೆ ಅಷ್ಟು ಹಿಸ್ಟಾರಿಕಲ್ ಬೇಸು ಇನ್ನು ನಮ್ಮ ಕರ್ನಾಟಕದಲ್ಲಿ ಇನ್ನು ಪ್ರಸಿದ್ಧವಾದ ಟೆಂಪಲ್ಸ್ ಇರೋದು ಅಂತ. ಇದಷ್ಟೇ ಅಲ್ಲ, ಇನ್ನು ತುಂಬಾ ಟೆಂಪಲ್ಸ್ಗಳು ಕರ್ನಾಟಕದಲ್ಲಿ ತುಂಬಾನೇ ಸಖತ್ತಾಗಿ ಹಿಸ್ಟಾರಿಕಲ್ ಪ್ಲೇಸಸ್ ತುಂಬಾನೇ ಇದೆ. ಪ್ಲೀಸ್ ಹೋಗಿ ವಿಸಿಟ್ ಮಾಡಿ. ಅಂಡ್ ನೋಡ್ತಿರ್ಬೋದು, ಇದು ಫಸ್ಟ್ ಎಂಟ್ರಿ ಆಗುವಂಥದ್ದು ಇದೇ ಮೂಲ ದೇವರು. ಇಲ್ಲಿ ಮೂಲ ದೇವರಿರೋದು ಶ್ರೀ ರಂಗನಾಥ ಸ್ವಾಮಿ. ಸಕ್ಕತ್ತಾಗಿತ್ತು. ನೋಡ್ತಿರ್ಬೋದು ನೋಡಿ, ಅದೇ ಗರ್ಭಗುಡಿ ದೇವರು, ಅದೇ ರಂಗನಾಥ ಸ್ವಾಮಿ. ಅಲ್ಲಿ ದೇವರ ಪಾದದ ಹತ್ರ ಇರುವಂತ ಪ್ರಸಾದ ಅಂತ ಅಂದ್ರೆ ಬಾಳೆಹಣ್ಣ ನಮ್ಮ ಅಣ್ಣನ್ಗೆ ತಂದು ಕೊಟ್ಟರು. ತುಂಬಾನೇ ಚೆನ್ನಾಗಿತ್ತು. ನೋಡಿ, ರಂಗನಾಥ ಸ್ವಾಮಿ ಮಲ್ಕೊಂಡಿರೋದು ತುಂಬಾನೇ ಚೆನ್ನಾಗಿ ಇರುತ್ತೆ. ಅಂಡ್ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ. ಅಂಡ್ ಇದ್ರಲ್ಲೂ ಈ ಟೆಂಪಲ್ ಅಲ್ಲೂ ಸಹ ತುಂಬಾನೇ ಟೆಂಪಲ್ಸ್ ಇದೆ. ನೋಡಿ, ಇದು ರಂಗನಾಥ ಸ್ವಾಮಿ ಅವರ ಪಾದ. ಆ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡಿ ನಾವು ನೆಕ್ಸ್ಟ್ ಬಂದ್ವಿ. ಅಲ್ಲೂ ಸಹ ತುಂಬಾ ಒಳಗಡೆ ದೇವರುಗಳಿದೆ. ಆ ದೇವರುಗಳಿಗೆಲ್ಲ ನಮಸ್ಕಾರ ಮಾಡಿ ನಾವು ಆಚೆ ಬರಬೇಕು. ಸೊ ಪ್ರತಿಯೊಂದು ದೇವರು, ಆಂಜನೇಯ ಸ್ವಾಮಿ ಆಗಿರ್ಬೋದು, ಲಕ್ಷ್ಮೀ ವೆಂಕಟೇಶ್ವರ ಆಗಿರ್ಬೋದು, ತಿರುಪತಿ ತಿಮ್ಮಪ್ಪ ಆಗಿರ್ಬೋದು, ತುಂಬಾ ಇತ್ತು. ನಾವು ಆಚೆ ಬಂದ ತಕ್ಷಣ ಅಲ್ಲಿ ಮ್ಯಾಪ್ ಇತ್ತು. ಅಲ್ಲಿ ನೋಡ್ತಿರ್ಬೋದು ನೀವು, 3 ದೇವರುಗಳಿದೆ. ಅಂದ್ರೆ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಅಂದ್ಬಿಟ್ಟು ನಮ್ಮಣ್ಣ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ನಾವು 3ಕ್ಕೂ ಹೋಗ್ಬೇಕು ಒಂದು ಸಲ ಅಂತ ಅನ್ಕೊಂಡಿದ್ವಿ, ಬಟ್ ನಾವು 2ನ್ನ ನೋಡಿದೀವಿ. ತಮಿಳ್ನಾಡು ಟ್ರಿಪ್ ಹೋದಾಗ ಅಂತ್ಯರಂಗವನ್ನ ನೋಡಿದ್ವಿ, ಮತ್ತೆ ಅಲ್ಲಿ ಈಗ ನಾವು ಆದಿರಂಗವನ್ನ ನೋಡಿ ಮಧ್ಯರಂಗ ನೋಡ್ಲಿಲ್ಲ. ಸೊ ನೋಡ್ಬೇಕು ಅಂತ ಅನ್ಕೊಂಡಿದೀವಿ. ಇಲ್ಲಿ ಬರ್ಬೇಕು ಫಸ್ಟು ಬೆಳಗ್ಗೆ 6:30 ಇಲ್ಲಿ ದರ್ಶನ ಮಾಡಿಕೊಂಡು ಶಿವನ ಸಮುದ್ರ ನೋಡಿಕೊಂಡು ಸೀದಾ ಅಲ್ಲಿ ಸಾಯಂಕಾಲ ಬಸ್ಸು ಇದೇ ಲಾಂಗು ನೈಟು ಆಗಸ್ಟ್ರೊಳಗೆ ಒಳಗಡೆ ನೋಡ್ಬಿಡ್ಬೇಕು. ಸೂರ್ಯ ಸ್ಟಾರ್ಟ್ ಆದಾಗ ಇಲ್ಲಿರಬೇಕು, ಮುಳುಗೋಷ್ಟೊತ್ತಿಗೆ ಅಲ್ಲಿರ್ಬೇಕು. ಒಂದೇ ದಿವಸಕ್ಕೆ 3 ನೋಡಿದ್ರಲ್ಲ ನಮ್ಮ ಅಣ್ಣ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅಂತ, ಮೂಗು ಬಗ್ಗೆ ಹೇಗೆ ಹೋಗ್ಬೇಕು ಅಂತ. ಅಷ್ಟರಲ್ಲಿ ನಮ್ಮ ಮನೆಯವರು ಎಲ್ಲರೂ ಸೇರ್ಕೊಂಡು ಪ್ರಸಾದವನ್ನ ತಿಂತಾ ಇದ್ರು. ನಾವು ಸಹ ಪ್ರಸಾದವನ್ನ ತಿಂದು ದೇವಸ್ಥಾನದ ಆಚೆಗಡೆ ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು. ದರ್ಶನ ಮಾತ್ರ ಸಕ್ಕತ್ತಾಗಿ ಆಯ್ತು. ಅಂಡ್ ಅಲ್ಲಿಂದ ಹೊರಗಡೆ ಬಂದು ನಿಯರ್ ಬೈ ಶಾಪ್ಸ್ ನೋಡ್ಕೊಂಡು ಅಲ್ಲೇ ಸ್ನಾಕ್ಸ್ ತಗೊಂಡು ತಿಂದ್ವಿ. ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಅಳಗುಳಿ ಮನೆ ಹೇಗ್ ಆಡೋದು ಅಂತ ನನಗೆ ಗೊತ್ತಿರ್ಲಿಲ್ಲ. ಸೊ ನಮ್ಮಣ್ಣ ಅಳಗುಳಿ ಮನೆಯನ್ನ ಕೊಡಿಸ್ತಾ ಇದ್ದಾರೆ. ಫಸ್ಟ್ ಹಳೆ ಕಾಲದಲ್ಲೆಲ್ಲ ಅದನ್ನ ಆಡ್ತಿದ್ರಂತೆ, ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಲಂಚ್ ಟೈಮ್ ಆಗಿತ್ತು, ಹೋಟೆಲ್ಗೆ ಹೋಗೋಣ ಅಂತ ಅನ್ಬಿಟ್ಟು ಹೋಟೆಲ್ ಕಡೆಗೆ ಬಂದ್ವಿ. ನೋಡ್ತಾ ಇರ್ಬೋದು ನೀವು, ಹೋಟೆಲ್ ಅಲ್ಲಿ ತುಂಬಾನೇ ಚೆನ್ನಾಗಿದ್ದಾರೆ, ಆದ್ರೂ ಸೂಪರ್ಬ್ ಆಗಿತ್ತು. ಅಂಡ್ ಊಟ ಮಾತ್ರ ಸಕ್ಕತ್ತಾಗಿತ್ತು. ಊಟ ತಿನ್ನೋದೆಲ್ಲ ತೋರಿಸ್ಲಿಲ್ಲ, ಬಟ್ ಊಟ ಸಖತ್ತಾಗಿತ್ತು.
ಎಲ್ಲ ಟ್ರಿಪ್ ಎಲ್ಲ ಆದ್ಮೇಲೆ ಇಂಥ ಊಟ ಸಿಕ್ಕಿದ್ರೆ ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್. ಲಂಚ್ ಆದ್ಮೇಲೆ ಸ್ವಲ್ಪ ರಿಫ್ರೆಶ್ ಆಗಿ ಹೋಲ್ ಡೇ ಮೆಮೊರೀಸ್ ಬಗ್ಗೆ ಮಾತಾಡ್ಕೊಂಡು ಫೈನಲಿ ಮನೆಗೆ ಹೊರಟಿದೀವಿ. ಇವತ್ತಿನ ಟ್ರಿಪ್ ತುಂಬಾನೇ ಪೀಸ್ಫುಲ್ ಮತ್ತೆ ಮೆಮೊರೇಬಲ್ ಆಗಿತ್ತು. ಟೆಂಪಲ್ ದರ್ಶನ, ರಿವರ್ ಸೈಡ್ ಫನ್, ಹಾರ್ಸ್ ರೈಡಿಂಗ್, ಟೇಸ್ಟಿ ಫುಡ್, ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಮೈಸೂರ್ ಸೈಡ್ ಬಂದ್ರೆ ಈ ಪ್ಲೇಸಸ್ ಡೆಫಿನೆಟ್ಲಿ ವಿಸಿಟ್ ಮಾಡಿ. If you enjoyed this vlog, please like, share and subscribe to Mala Ravikumar YouTube channel. Next vlog ಅಲ್ಲಿ ಸಿಗೋಣ. Until then, take care. Bye bye. Thanks for watching.